ನಿಲಗುಂದ ಭೀಮೇಶ್ವರಕ್ಕೆ ದಾರಿ. ನಿಲಗುಂದ ಹಳ್ಳಿಯಿಂದ ಸ್ವಲ್ಪ ಒಳಗೆ ಬಂದರೆ ಈ ಥರ ಒಂದು ಎಂಟ್ರೆನ್ಸ್. ಆ ದ್ವಾರ ಆದ ನಂತರ ಒಂಚೂರು ಹಿಂಗೆ ಮುಂದೆ ಹೋಗ್ಬೇಕು. ಹೋದರೆ ಲೆಫ್ಟ್ ಐತಿ, ಲೆಫ್ಟ್ ತಗೋಬೇಕು. ನೋಡೋಣ ದೇವಸ್ಥಾನ ಹೆಂಗಿರುತ್ತೆ ಅಂತ. ಇಲ್ಲೊಂದು ಮಠನೂ ಇದೆ. ಇಟ್ಸ್ ವೆರಿ ಸೀನಿಕ್. ಐ ಸಿ ಕೆರೆನೂ ಇದೆ. ಹಳ್ಳಿದಾಗಲ್ಲಿ ತಂಪು ಬೀಚಿನಲ್ಲಿ ಅನ್ಸ್ತಾರೆ. ಮಧ್ಯಾಹ್ನ ಸಾಯಂಕಾಲ ಅನ್ಬೋದು. ಸಾಯಂಕಾಲ 4 ಗಂಟೆ ಇವಾಗ ಟೈಮು. ಸೊ ಅಷ್ಟೊಂದೇನು ಬಿಸಿಲಿಲ್ಲ ಆಲ್ರೆಡಿ. ಒಳ್ಳೆ ಫೀಲ್ ಬರ್ತಾ ಇದೆ. 2 minutes ನಾವು ಲೊಕೇಶನ್ ರೀಚ್ ಆಗ್ತೀವಿ. ರೋಡ್ ಈಸ್ ಆಲ್ ಎಂಟಿ. In 400 meters, slight right. ಸೊ ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಭೀಮೇಶ್ವರ ದೇವಸ್ಥಾನ. ಒಳ್ಳೆ ಸೀನಿಕ್ ಪ್ಲೇಸೆಲ್ಲ ಇದೆ. ಕೆರೆಗಳಿದೆ, ಕೆರೆ ಇದೆ ಹಿಂದೆನೇ, ನಿಲಗುಂದ ಕೆರೆ. ಅದಕ್ಕೆ ಅಂಟ್ಕೊಂಡು ಇರೋವಂಥದ್ದು ದೇವಸ್ಥಾನ ಇದು. ಸೊ ಹತ್ರ ಹೋಗ್ತೀನಿ ಇವಾಗ ದೇವಸ್ಥಾನದ ಹತ್ರ. ಲೆಟ್ಸ್ ಸಿ ಹೌ ಇಟ್ ಇಸ್. ಸೊ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಈ ಥರ ಚೆನ್ನಾಗಿ ಮಾಡಿದ್ದಾರೆ. ವೆಹಿಕಲ್ಸ್ ಏನು ಜಾಸ್ತಿ ಇಲ್ಲ. ಇನ್ಕ್ಲೂಡಿಂಗ್ ಮೈನ್ ದೆರ್ ಆರ್ ಓನ್ಲಿ 2 cars ಆ್ಯಂಡ್ ಕಪಲ್ ಆಫ್ 2 wheelers ಅಷ್ಟೇ. ಸೊ ನೋಡೋಣ ಒಳಗೆ ಹೋಗಿ ಹೇಗಿದೆ ಅಂತ. ಟೈಮಿಂಗ್ ಏನು ದೇವಸ್ಥಾನದ್ದು? 9ರಿಂದ ಮುಚ್ಚಿರೋದಿಲ್ಲ ಯಾವ ದಿನನೂ. ಎಲ್ಲ ದಿನನೂ ಓಪನ್, 24 hours. 9ರಿಂದ 6. ಸ್ವಲ್ಪ ಟೂರಿಸ್ಟ್ ಇದ್ದಾರೆ. ಸೊ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಐ ಡೋಂಟ್ ನೋ ಇಫ್ ದ ಸ್ಟೆಬಿಲಿಟಿ ಇಸ್ ಗುಡ್. ಹೋಗ್ತಾ ಇದ್ದೀನಿ. ಇದ್ದಾರೆ ಟೂರಿಸ್ಟ್. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ Firefly 811. ತುಂಬ ದಿನದ ನಂತರ ಒಂದು ಐತಿಹಾಸಿಕ ಜಾಗಕ್ಕೆ ಬಂದಿದ್ದೇನೆ. ಇದರ ಹೆಸರು ಭೀಮೇಶ್ವರ ದೇವಸ್ಥಾನ. ನಿಲಗುಂದ ಅಂತ ಒಂದು ಗ್ರಾಮ ಇದೆ, ವಿಜಯನಗರ ಜಿಲ್ಲೆ ನಿಲಗುಂದ ಗ್ರಾಮ. ಆ ನಿಲಗುಂದ ಗ್ರಾಮದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನದ ಅಧಿಪತಿ ಬಂದ್ಬಿಟ್ಟು ಭೀಮೇಶ್ವರ. ಸೊ ಭೀಮೇಶ್ವರ ದೇವಸ್ಥಾನ ನಿಲಗುಂದ ಅಂತ ಹೇಳ್ತಾರೆ. ಪಾಯಿಂಟ್ ಏನಪ್ಪ ಅಂದರೆ ವೆರಿ ಸೀನಿಕ್, ವೆರಿ ಬ್ಯೂಟಿಫುಲ್. ಸುತ್ತ ಒಂದ್ಸತಿ ತೋರಿಸ್ತೇನೆ. ಹಿಂದೆನೇ ದೇವಸ್ಥಾನಕ್ಕೆ ಅಂಟ್ಕೊಂಡು ನಿಲಗುಂದ ಕೆರೆ ಇರೋವಂಥದ್ದು. ನಾನು ಅಲ್ಲಿ ಬರಬೇಕಾದ್ರೂ ನಿಮಗೆ ವೇ ಅಲ್ಲಿ ತೋರಿಸಿದೆ. ಆಮೇಲೆ ಆ ಕಡೆ ಬೆಟ್ಟನೂ ಇದೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ವೆರಿ ಸೀನಿಕ್ ಪ್ಲೇಸ್. ಆಮೇಲೆ 4 ಗಂಟೆ ಆಗಿರೋದ್ರಿಂದ ಬಿಸಿಲಿಲ್ಲ. ಆಮೇಲೆ ತುಂಬ ಒಂದು ಆಹ್ಲಾದಕರ ಫೀಲಿಂಗನ್ನು ಕೊಡುತ್ತೆ. ಸೊ ದೇವಸ್ಥಾನದ ಬಗ್ಗೆನೇ ಹೇಳಬೇಕು ಅಂತ ಹೇಳಿದ್ರೆ, 11ನೇ ಶತಮಾನದ ದೇವಸ್ಥಾನ ಇದು. ಚಾಳುಕ್ಯರು ಕಟ್ಟಿದ್ದಂಥ ದೇವಸ್ಥಾನ ಇದು, 11ನೇ ಶತಮಾನದ್ದು. ಆಮೇಲೆ ಅದಾದ ನಂತರ ಸ್ವಲ್ಪ ಹೊಯ್ಸಳದರ ಶೈಲಿ ಕೂಡ ಇದರಲ್ಲಿ ಒಂದು ಮಿಕ್ಸ್ ಆಗಿರುವಂಥದ್ದು. ಸೊ ಹಂಗಾಗಿ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವೆಲ್ಲ ನೋಡ್ತಾ ಅಂದರೆ ಈ ದೇವಸ್ಥಾನದೊಂದು ಶಿಲ್ಪಕಲೆ ಏನಿದೆ ಅದನ್ನು ಬೇರೆ ಕಡೆ ದೇವಸ್ಥಾನ ನೋಡ ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಇದೇ ಥರ ನಿಮಗೆ ಒಂದು ಆರ್ಕಿಟೆಕ್ಚರ್ ದೇವಸ್ಥಾನದ್ದು ಕಾಣಿಸೋ ಅಂಥದ್ದು. ಸೊ ದಟ್ಸ್ ಅಬೌಟ್ ದ ಟೆಂಪಲ್ ಇಟ್ ಸೆಲ್ಫ್. ಒಂದ್ಸತಿ ತೋರಿಸ್ತೀನಿ ಇವಾಗ ಕೆರೆ ನೋಡೋಣ. ತುಂಬ ಕಾಮ್ ಮತ್ತು ಪೀಸ್ಫುಲ್ ಆಗಿದೆ. ಒಂದು ಸುತ್ತ ದೇವಸ್ಥಾನ ಸುತ್ತ. ಸೊ ಹಿಂಗೆ ಕಾಣಿಸುತ್ತೆ ನೋಡಿ.
ಕೆರೆ ದಡದಿಂದ ನಾವು ದೇವಸ್ಥಾನ ನೋಡ್ತು ಅಂತ ಹೇಳಿದ್ರೆ ಈ ಥರ ಕಾಣಿಸೋವಂಥದ್ದು. 11ನೇ ಶತಮಾನದ ದೇವಸ್ಥಾನ ಆದರೂ ಕೂಡ ಅದರದ್ದು ಡೀಟೇಲಿಂಗ್ ಒಂದು ಸತಿ ನೋಡ್ರಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ. ಇದು ಇನ್ನೊಂದು ಮಾಹಿತಿ ಈ ದೇವಸ್ಥಾನದ ಬಗ್ಗೆ ಅಂತ ಹೇಳಿದ್ರೆ, ಇದು ಪಶ್ಚಿಮ ದಿಕ್ಕಿಗೆ ಇರುವಂಥದ್ದು, ಪಶ್ಚಿಮಾಭಿಮುಖ ಅಂತ ಏನು ಹೇಳ್ತಾರೆ ಹಾಗೆ ಇರುವಂಥ ದೇವಸ್ಥಾನ ಇದು. ಆಮೇಲೆ ವೆಲ್ ಮೇಂಟೈನ್ಡ್ ಫೆಸಿಲಿಟಿ, ನಾವು ಆವಾಗಲೇ ಹೇಳ್ದಂಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿದೆ ಇದು. ಸೊ ಗರ್ಭಗುಡಿ ಒಂದು ಶಿಖರ ಇದೆ, ಇಲ್ಲಿ ಮೇಲೆ ತೋರಿಸ್ತೀನಿ ನೋಡಿ. ಒಂದು ಶಿಖರ ಇದೆ, ಶಿಖರ ಆ ಕಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ತೋರಿಸ್ತೀನಿ. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಗರ್ಭಗುಡಿ ಅಲ್ಲಿ ಇರುವಂತಹ ದೇವಸ್ಥಾನ ಏನು ತೋರ್ಸೋಕ್ಕೆ ಹೋಗಲ್ಲ ನಾನು, ಆ್ಯಸ್ ಯೂಶ್ವಲ್. ಗುಡಿ ಏನು ತೋರಿಸಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಡೈರೆಕ್ಟಾಗೆ ಒಳಗೆ ಹೋಯ್ತು ಅಂದರೆ ಕಾಣಿಸ್ತಾ ಇದೆ. ಫಸ್ಟು ಅದು ಹೋಯ್ತು ಅಂದರೆ ಹಿಸ್ಟೋರಿಕಲ್ ಒಂದು ಐತಿಹಾಸಿಕ ನೆಲೆಯುಳ್ಳ ದೇವಸ್ಥಾನ ಆಗಿರೋ ಕಾರಣ ಒಂದು ಆ ಫೀಲ್, ತಂಪು ದೇವಸ್ಥಾನದ ಒಳ ಹೋಗಿದ ತಕ್ಷಣ ಸಿಗುತ್ತೆ ನಿಮಗೆ. ಸೊ ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕಿದ್ದಾರೆ ಕೂಡ. ಸೊ ಸಂರಕ್ಷಿತ ಪ್ರದೇಶ ಇದು. ಆಮೇಲೆ ಈ ಪಿಲ್ಲರ್ ನೀವೇನು ನೋಡ್ತು ಅಂತ ಹೇಳಿದ್ರೆ, ನೀವು ಹರಿಹರದಲ್ಲಿ ಇರುವಂಥ ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋದರೂ ಕೂಡ ಇದೇ ಥರ ನಿಮಗೆ ಒಂದು ಸ್ತಂಭಗಳು ಸಿಗುವಂಥದ್ದು. ಸೊ ಭೀಮೇಶ್ವರ ಇಲ್ಲಿ ಇದ್ದಾರೆ, ಈ ದೇವಸ್ಥಾನದ ಅಧಿಪತಿ. ಇಲ್ಲಿ ಒಂದು ಬ್ಯೂಟಿಫುಲ್, ತುಂಬ ಒಳ್ಳೆಯ ಕೆತ್ತನೆ ಮಾಡಿರುವಂಥ ವಿಗ್ರಹ ಇರುವಂಥದ್ದು ಇಲ್ಲಿ. ಸೊ ದೇವರ ದರ್ಶನ ಮಾಡ್ತೀನಿ, ಇದನ್ನ ಇವಾಗ ನಿಲ್ಲಿಸ್ತಾ ಇದ್ದೀನಿ ಸದ್ಯಕ್ಕೆ. ಗರ್ಭಗುಡಿ ಬಾಗಿಲಲ್ಲೇ ರಾಮ ಸೀತೆಯರ ಒಂದು ಕೆತ್ತನೆ ಇರುವಂಥದ್ದು, ತುಂಬ ಡೀಟೇಲಿಂಗ್ ಇದೆ, ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯು ವುಡ್ ಬಿ ಅಮೇಜ್ಡ್. ಗರ್ಭಗುಡಿಯ ಎಡಭಾಗದಲ್ಲೇ ಗಣೇಶನು ಇರೋವಂಥದ್ದು, ಒಳಗೆ ಬೆಳಕು ಕಡಿಮೆ ಆದ್ದರಿಂದ ಸೊ ಆ ಥರ ಕಾಣಿಸ್ತಾ ಇದೆ. ಗಣೇಶನ ಮೂರ್ತಿ ಇರುವಂಥದ್ದು, ಮೂರ್ತಿ ಒಂದು ಸ್ವಲ್ಪ ಡಿಸ್ಫಿಗರ್ ಆಗಿದೆ, ಅಂದರೆ ಒಡೆದೋಗಿದೆ ಒಂಚೂರು. ಆಮೇಲೆ ಇಲ್ಲಿ ಕೂಡ ಮೂರ್ತಿಗಳು ಇರೋವಂಥದ್ದು, ಇದು ಯಾರ್ದಂತ ಹೇಳೋಕ್ಕಾಗ್ತಾಯಿಲ್ಲ ನನಗೆ. ಸೊ ಮೇಲೆ ತೋರಿಸ್ತು ಅಂದರೆ ಇದು ಐತಿಹಾಸಿಕ ಹೇಳಿದ್ನಲ್ಲ, ಟೆಂಪಲ್ ಆಗಿರೋದ್ರಿಂದ ತುಂಬ ಕೆತ್ತನೆಗಳಿರ್ತವೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮೇಲೆ ಮೋಸ್ಟ್ಲಿ ಇದು ಶಿವಪಾರ್ವತಿಯ ಒಂದು ಮದುವೆ ಪ್ರಸಂಗ ಅನಿಸುತ್ತೆ, ಅದನ್ನು ಅಷ್ಟೇ ಡೀಟೇಲಿಂಗ್ ಆಗಿ ಮಾಡಿದಿರೋವಂಥದ್ದು. ಸೊ ಇಲ್ಲೂ ಅಷ್ಟೇ ಡೀಟೇಲಿಂಗ್ ಇದೆ. ನಂದಿ ವಿಗ್ರಹ, ಅದನ್ನು ಒಂದು ಸ್ವಲ್ಪ ಒಡೆದೋಗಿರೋವಂಥದ್ದು. ಪೂಜೆ ಮಾಡಿದ್ದಾರೆ ಬೆಳಗ್ಗೆ ಅನಿಸುತ್ತೆ, ಸೊ ಹಾಗಾಗಿ ಎಲ್ಲ ವಿಭೂತಿ ಹೂವೆಲ್ಲ ಚೆನ್ನಾಗಿರುವಂಥದ್ದು. ಸೊ ಇಲ್ಲಿ ಇರೋವಂಥವರು ಶಿವನ ಮೂರ್ತಿ, ಅವರ ಒಂದು ತ್ರಿಶೂಲ ಡಮರುಗ ಕೈಯಲ್ಲಿ ಹಿಡಿದು ನಿಂತಿರೋದು. ನೋಡಿ ಆವಾಗಿನ ಶಿಲ್ಪಕಲೆ ಎಷ್ಟು ಚೆನ್ನಾಗಿದೆ. ನೀವು ಯಾವುದೇ ಒಂದು ಹಳೆ ಕಾಲದ ದೇವಸ್ಥಾನ ಹೋದಾಗ ಅಲ್ಲಿನ ರೂಫ್ ಡಿಸೈನ್ನ ನೋಡಲೇಬೇಕು. ಸೀಲಿಂಗ್ ಅದ್ರ ಕೆತ್ತನೆಗಳು ತುಂಬ ಚೆನ್ನಾಗಿರ್ತವೆ. ಈ ಥರ ಕೆತ್ತನೆಗಳನ್ನ ಹರಿಹರೇಶ್ವರ ದೇವಸ್ಥಾನದಲ್ಲೂ ನಾನು ನೋಡಿದ್ದೀನಿ. ಇಲ್ಲೊಂದು ಗಂಟೆ ನೇತಾಕಿದ್ದಾರೆ. ಸೊ ಈ ದೇವಸ್ಥಾನದ ಮಧ್ಯಭಾಗದಲ್ಲಿ ಬಂದರೆ ಈ ಥರ ಒಂದು ಕೆತ್ತನೆ ಕಾಣಿಸುತ್ತೆ ನಿಮಗೆ. ಮೆಲ್ಲಗೆ ತೊಗೊಂಡು ಹೋಗ್ತೇನೆ, ಎಂಜಾಯ್ ಮಾಡಿ. ಸೊ ಇಲ್ಲೊಂದು ನಿಮಗೆ ಗರ್ಭಗುಡಿ ಇದೆ, ಬಟ್ ಏನು ದೇವರು ಕಾಣಿಸ್ತಾ ಇಲ್ಲ ಇಲ್ಲಿ.
ಸೊ ಏನು ಇಲ್ಲ ಅನ್ಸಕ್ಕೆ ಕಾಣಿಸುತ್ತೆ. ಸೊ ಮೇನ್ ಗರ್ಭಗುಡಿ ಬಿಟ್ಟು ಅದರ ಎಡಭಾಗದಲ್ಲಿ ಒಂದು ಗರ್ಭಗುಡಿ ಮತ್ತು ಅದರ ಬಲಭಾಗದಲ್ಲೂ ಕೂಡ ಒಂದು ಗರ್ಭಗುಡಿ ಕಾಣಸಿಗ್ತದೆ ನಿಮಗೆ. ಈ ಸ್ತಂಭಗಳು ನೋಡಿ. ಸೊ ಇಲ್ಲೊಂದು ಕೂಡ ಗರ್ಭಗುಡಿ ಇದೆ, ಬಟ್ ಏನು ದೇವರು ಕಾಣಿಸ್ತಾ ಇಲ್ಲ. ಸೊ ಹೊರಗೆ ಹೊರಡ್ತೀನಿ. ಒಂದು ಸತಿ ಸ್ವಲ್ಪ ಕೆರೆಯನ್ನು ನೋಡಿ ಆನಂದ ಮಾಡಿ ಪಡೆದು ಹೋಗ್ತೀನಿ. ಶಿಖರನ್ನು ಹೊರಗಿಂದ ತೋರಿಸ್ತೇನೆ ನಿಮಗೆ. ಇಲ್ಲಿ ವಿಭೂತಿ ಇಟ್ಟಿರುವಂಥದ್ದು ಬಾಗಿಲ ಇದರ ಪಕ್ಕದಲ್ಲೇ. ಸೊ ಭೀಮೇಶ್ವರನಿಗೆ ಒಂದು ವಿದಾಯ ಹೇಳಿ ನಾನು ಹೊರಗೆ ಹೋಗ್ತಿದ್ದೇನೆ. ಸೊ ಇವಾಗ ಗರ್ಭಗುಡಿ ಏನು ನಿಮಗೆ ತೋರಿಸಿದ್ದೆ ನಾನು, ಅದರ ಎದುರುಗಡೆಗೆ ಇನ್ನೊಂದು ಗರ್ಭಗುಡಿ ಇರೋವಂಥದ್ದು. ಸೊ ಟೋಟಲ್ ನಾ ಹೇಳಿದ ಪ್ರಕಾರ 4 ಗರ್ಭಗುಡಿ ಇವಾಗ ಆದವು. ಎಲ್ಲ 4 ದಿಕ್ಕುಗಳಲ್ಲಿ ಒಂದೊಂದು ಗರ್ಭಗುಡಿ ಇರುವಂಥದ್ದು. ಬಟ್ ದೇವರು ಮೂಲ ವಿಗ್ರಹ ಏನಿದೆ ಶಿವಂದು, ಅದು ಪಶ್ಚಿಮಾಭಿಮುಖವಾಗಿರುವಂಥದ್ದು. ಸೊ ಈ ಥರ ಇದೆ. ದ ಲೆವೆಲ್ ಆಫ್ ಡೀಟೇಲಿಂಗ್ ಆ ಕಾಲದಲ್ಲಿ ಉಳಿ ಹಿಡ್ಕೊಂಡು ಈ ಥರ ಕಲ್ಲಲ್ಲಿ ಮಾಡೋದು ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ. ದ ಲೆವೆಲ್ ಆಫ್ ಡೀಟೇಲಿಂಗ್ ಹೇಗಿದೆ ಅಂತ. ಇಟ್ಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಸೊ ಡೀಟೇಲಿಂಗ್ ಬಗ್ಗೆ ಹೇಳ್ತಾ ಶಿಖರ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಈ ಥರ ಇದೆ ನೋಡಿ. ಇಡೀ ಗೋಪುರ ಮತ್ತು ಶಿಖರ ತುಂಬಾ ಅಷ್ಟೇ ಡೀಟೇಲಿಂಗ್ ಆಗಿ ಒಂದು ಮಾಡಿರುವಂಥದ್ದು. ಲುಕ್ ಅಟ್ ದಿಸ್, ಜಸ್ಟ್ ಲುಕ್ ಅಟ್ ದಿಸ್. ನೀವು ಇತಿಹಾಸ ಪುಸ್ತಕ ಓದ್ತೀರಾ ಇಲ್ಲ ಅದರಲ್ಲಿ ಒಂದು ಆಸಕ್ತಿ ಹೊಂದಿದ್ದೀರಾ ಅಂತ ಹೇಳಿದ್ರೆ ಇದು ನಿಮಗೆ ಡೆಫಿನೆಟ್ಲಿ ಒಂದು ಅಮೇಜ್ಮೆಂಟನ್ನು ಕೊಡುತ್ತೆ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಲುಕ್ ಅಟ್ ಇಟ್. ಇಲ್ಲೆಲ್ಲ ಶಾಸನಗಳು ಇರೋವಂಥದ್ದು. ಯಾಲಿ ಬಗ್ಗೆ ಆವಾಗಲೇ ಹೇಳಿದೆ. ಹಿಯರ್ ಇಟ್ ಈಸ್. ಸೊ ಸುತ್ತಲೂ ಸ್ವಲ್ಪ ಒಂದು ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಗಾರ್ಡನ್ ಓಕೆ ಆಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಓವರ್ ಆಲ್ ಇಟ್ ಈಸ್ ಅ ವೆರಿ ಕ್ಲೀನ್ ಫೆಸಿಲಿಟಿ. ಸೊ ಇದು ಯಲಗುಂದ ಭೀಮೇಶ್ವರ ದೇವಸ್ಥಾನ ಆಗಿತ್ತು ನಿಮಗೋಸ್ಕರ. ಸೊ ಇದೇ ಥರ ಇನ್ನೂ ಒಳ್ಳೆ ಜಾಗಗಳು ಮತ್ತು ದೇವಸ್ಥಾನಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಮತ್ತು ಲೈಕ್ ಮಾಡಲೇಬೇಕು. ಸೊ ಇದನ್ನ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ನೀವು ಯಾವತ್ತಾರು ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುವ ಮಾರ್ಗದಲ್ಲಿ ಇದು ಸಿಗುವಂಥದ್ದು. ನೀವು ಹಳೆ ಮಾರ್ಗವನ್ನು ತಗೋಬೇಕು. ಹಗರಿಬೊಮ್ಮನಹಳ್ಳಿ, ಮರಮ್ನಹಳ್ಳಿ, ಹಗರಿಬೊಮ್ಮನಹಳ್ಳಿ. ಸೊ ಈ ರೋಡು ನೀವು ತಗೊಳ್ತು ಅಂತ ಹೇಳಿದ್ರೆ ಈ ಜಾಗಕ್ಕೆ ನೀವು ತಲುಪಲು ಸುಲಭವಾಗ್ತದೆ. ಸೊ ಬನ್ನಿ, ಈ ಜಾಗವನ್ನು ಇಟ್ಸ್ ಎ ಹಿಡನ್ ಜೆಮ್. ಸೊ ದಯವಿಟ್ಟು ನೀವು ಬನ್ನಿ, ಈ ದೇವಸ್ಥಾನದ ಒಂದು ಆಹ್ಲಾದಕರ ಒಂದು ಫೀಲಿಂಗನ್ನು ಅನುಭವಿಸಿ. ಸೊ ದಿಸ್ ಇಸ್ ಭೀಮೇಶ್ವರ. ಭೀಮೇಶ್ವರ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.